ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಶತಮಾನಗಳ ಶತಕೋಟಿ ರಾಮ ಭಕ್ತರ ಕನಸು ನನಸಾಗಿದೆ. ಅಯೋಧ್ಯೆಯಲ್ಲಿ ಅಡಿಯಿಂದ ಮುಡಿವರೆಗೂ ಆಭರಣಗಳನ್ನು ತೊಟ್ಟು ಮಂದಸ್ಮಿತನಾಗಿರುವ ಶ್ರೀರಾಮನ ಪಟ್ಟಾಭಿಷೇಕವಾಗಿದೆ. ಯಜಮಾನನ ಸ್ಥಾನದಲ್ಲಿ ನಿಂತು ಪ್ರಧಾನಿ ಮೋದಿ ರಾಮಲಲ್ಲಾನಿಗೆ ಪ್ರಾಣ ತುಂಬಿದ್ದಾರೆ. ಹೊಸ ಮೂರ್ತಿ ಜೊತೆ ಹಳೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ರಜನಿಕಾಂತ್, ರಿಷಬ್ ಶೆಟ್ಟಿ, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ದೇಶ ವಿದೇಶಗಳ ಗಣ್ಯರು, ಸಾಧು ಸಂತರು ರಾಮನ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಂಡಿದ್ದಾರೆ. ಈ ವೇಳೆ ಪೇಜಾವರ ಶ್ರೀಗಳು ಗರ್ಭಗುಡಿಯೊಳಗೆ ಪ್ರವೇಶ ಪಡೆದಿದ್ದು ಮಹತ್ವ ಪಡೆದಿದೆ. ಅತ್ತ ರಾಮನೂರಿನಲ್ಲಿ ರಾಮನ ಪಟ್ಟಾಭಿಷೇಕದ ಉತ್ಸವ ನಡೆದ್ರೆ, ಇತ್ತ ಹನುಮನ ಊರಿನಲ್ಲಿ ರಾಮೋತ್ಸವ ಕಳೆಗಟ್ಟಿತ್ತು. ರಾಜ್ಯಾದ್ಯಂತ ರಾಮಜಪ ಮೆರವಣಿಗೆ ಜೋರಾಗಿತ್ತು. ಸೀತಾರಾಮ ಲಕ್ಷ್ಮಣ ದೇಗುಲ ಉದ್ಘಾಟಿಸ್ತಾನೆ ಪ್ರಧಾನಿ ಮೋದಿಗೆ ಸಿಎಂ ತಿವಿದ್ರು. ರಾಮೋತ್ಸವ ಸಂಭ್ರಮದಲ್ಲಿ ರಾಮನ ಕೃಷ್ಣ ಶಿಲೆ ಸಿಕ್ಕ ಮೈಸೂರಲ್ಲೇ ಪ್ರತಾಪ್ ಸಿಂಹಗೆ ಅವಮಾನ ಮಾಡಲಾಗಿದೆ. ಮಹಿಷ ದಸರಾಕ್ಕೆ ಸಂಸದರು ವಿರೋಧಿಸಿದ ನೆಪ ಇಟ್ಕೊಂಡು ಜಾತ್ಯತೀತ ಕಾರ್ಯಕ್ರಮದಲ್ಲಿ ಜಾತಿ ತಂದು ಕೆಲವರು ಗಲಾಟೆ ಮಾಡಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಅಲ್ಲಾಹು ಅಕ್ಬರ್ ಅಂತ ಘೋಷಿಸಿ ಮಹಿಳೆಯೊಬ್ಬರು ತಗಾದೆ ತೆಗೆದಿದ್ದಾಳೆ. ಪ್ರಧಾನಿ ಮೋದಿ ವಿರುದ್ಧ ಮಾತನಾಡಿದ್ದಲ್ಲದೆ ಪೊಲೀಸರು ವಶಕ್ಕೆ ಪಡೆದಾಗ ಕಾರ್ಯಕರ್ತರನ್ನು ನಿಂದಿಸಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.